ದೊಡ್ಡದಾಗ್ತಾ ಆಗ್ತಾ ಅರ್ಥ ಮಾಡ್ಕೊಳ್ತಾ ಬರುತ್ತೆ. ಅದನ್ನೇ ನಾವು ಸಾಮಾಜಿಕರಣ ಅಂತ ಹೇಳ್ತಾ ಬರ್ತೇವೆ. ಈ ಸಾಮಾಜಿಕರಣ ಪ್ರಕ್ರಿಯೆ ಉಂಟಾಗಬೇಕು ಅಂತ ಹೇಳಿದ್ರೆ ಅನೇಕ ಹಂತಗಳಲ್ಲಿ ಉಂಟಾಗ್ತಾ ಬರುತ್ತೆ. ಈ ಹಂತಗಳಲ್ಲಿ ಉಂಟಾಗುವಂತಹ ಸಂದರ್ಭದಲ್ಲಿ ಅನೇಕ ನಿಯೋಗಿಗಳು ತಮ್ಮದೇ ಆದಂತಹ ಒಂದು ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾ ಬರ್ತಾರೆ. ಕುಟುಂಬ, ಸಮವಯಸ್ಕರ ಸಮೂಹ, ಶಾಲೆ, ಸಮೂಹ ಮಾಧ್ಯಮಗಳು ಇವೆಲ್ಲವೂ ಕೂಡ ಸಾಮಾಜಿಕರಣದ ನಿಯೋಗಿಗಳು. ಉದಾಹರಣೆಗೆ ಇವಾಗ ನಾವು ಕುಟುಂಬ ಅಂತ ತೆಗೆದುಕೊಂಡಾಗ ಕುಟುಂಬದಲ್ಲಿ ನಮಗೆ ಯಾವ ರೀತಿಯಾಗಿ ನಮ್ಮ ಒಂದು ಸಾಮಾಜಿಕರಣ ನಡೆಯುತ್ತೆ ಅನ್ನುವಂಥದ್ದು. ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ನಾವು ಹೊರಗಡೆ ಹೋಗುವಾಗ ನಾವು ಯಾವ ರೀತಿಯಾಗಿ ಹೋಗಬೇಕು, ಮನೆಯಲ್ಲಿ ಇರುವಾಗ ನಾವು ಯಾವ ರೀತಿಯಾಗಿ ಇರ್ತೇವೆ, ನಮ್ಮ ಒಂದು ಆಹಾರ ಪದ್ಧತಿ, ನಾವು ಆಹಾರ ಸ್ವೀಕಾರ ಮಾಡುವಂತಹ ಪದ್ಧತಿ, ನಮ್ಮ ಒಂದು ಉಡುಪು ಯಾವ ರೀತಿಯಾಗಿ ನಾವು ಧರಿಸಬೇಕು ಅನ್ನೋದು, ಇವೆಲ್ಲವುಗಳ ಮೇಲೆ ಕುಟುಂಬ ನಮಗೆ ತನ್ನದೇ ರೀತಿಯಲ್ಲಿ ನಮಗೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತರ ಹೇಳ್ತಾರೆ. ಅವು ಯಾವ ಕೂಡ ಲಿಖಿತ ರೂಪದಲ್ಲಿ ಉಳಿಯುತ್ತೆ. ಬಟ್ ಇವೆಲ್ಲವನ್ನು ಕೂಡ ನಾವು ಅನುಭವಿಸ್ತಾ ಅವುಗಳನ್ನು ನಾವು ಅಂತರ್ಗತಗೊಳ್ತಾ ಬರ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಸಮವಯಸ್ಕರ ಸಂಘ, ಫ್ರೆಂಡ್ಸ್ ಗ್ರೂಪ್, ಪಿಯರ್ ಗ್ರೂಪ್ ಅಂತ ಏನು ಹೇಳ್ತೀವಿ, ಈ ನಮ್ಮ ಫ್ರೆಂಡ್ಸ್ ಯಾವ ರೀತಿಯಾಗಿ